ಸೊ ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ನಾಳೆ ನಮ್ಮ ಮನೆ ಮಗ ಅಪ್ಪತ್ತು ಬ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಇತ್ತು ಕುಕಿಂಗ್ ಬ್ಲಾಗು ನಾನು ಕುಕ್ ಮಾಡ್ತಾಯಿದ್ದೀನಿ. ಏನು ಅಂದರೆ ಈ ಚಿಕನ್ ರೆಡಿ ಇದೆ ಇಲ್ಲಿ. ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ಕಬಾಬ್ ಮಾಡ್ತಾಯಿದ್ದೀನಿ. ನಾನು ನಮ್ಮ ಅಕ್ಕ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ. ಏನಂತೀರ? ನಮ್ಮ ಅಕ್ಕ ಹೆಂಗೆ ಮಾಡ್ತೀವಿ ನೋಡಬೇಕು. ಅದಕ್ಕೆಲ್ಲ ಟೇಸ್ಟ್ ಹೆಂಗೆ ಬರುತ್ತೆ ಗೊತ್ತಿಲ್ಲ, ಒಟ್ಟಲ್ಲಿ ಮಾಡ್ತಾಯಿದ್ವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು. ತುಂಬ ದಿವಸ ಮುಗಿಸ್ಕೊಂಡು ಬಂದ್ಕೊಡ್ತಿದ್ದೀನಿ. ಅದೇ ಹೇಳಿದ್ದು ನಾನು. ಏನಂದರೆ ಫ್ಲಿಪ್ಕಾರ್ಟೆಲ್ಲ ನೋಡ್ತಾರೆ ನಾವು ಅಲ್ಲಿ ಪ್ರಿಪೇರ್ ಮಾಡುವ ರೆಸಿಪಿ ಹೇಳೋಷ್ಟು ಚೆನ್ನಾಗಿ ಮಾಡೋಲ್ಲ ನಾವು. ಚೆನ್ನಾಗಿ ಬಂದರೆ ನೆಕ್ಸ್ಟ್ ಡೇ ಮತ್ತೆ ಅದಕ್ಕೆ ಮಾಡ್ತೀವಿ. ಯಾಕಂದರೆ ಬರೀ ಕುಕಿಂಗ್ ಬ್ಲಾಗ್ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಮ ಅಕ್ಕ ಸೇರಿ ಮಾಡೋಣ ಬನ್ನಿ. ಸೊ ಗೈಸ್, ಎಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ. ಚಿಕನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ ನೀವು. ಆಮೇಲೆ ಇದೇನಾಗ ಏನು ಮಿಕ್ಸ್ ಆಯಿತು? ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟು ಮೂರನ್ನ ಕ್ಲೀನ್ ಮಾಡಿ ಏನು ರುಬ್ಬಿಟ್ಕೊಂಡಿದ್ವಿ. ನಾನೇ ಮಾಡಿದ್ದು, ಬಟ್ ನಮ್ಮ ಅಕ್ಕಂಗೆ ಕನ್ಫ್ಯೂಸ್ ಆಗುತ್ತೆ. ಸೆಕೆಂಡು ವೀಡಿಯೋ ಮುಂದೆ ಕನ್ಫ್ಯೂಸ್ ಆಯಿತು. ಸೊ ದಟ್ ಇವಾಗ ಇದನ್ನು ಅರ್ದು ಇದಕ್ಕೆ ಹಾಕಿ ಮಿಕ್ಸ್ ಹೊಡೆದು ಮೊಟ್ಟೆ ಹೊಡೆದು ಹಾಕಿ ನಾನು ಮಾಡ್ತೀನಿ. ನಮ್ಮ ಅಕ್ಕ ತೋರಿಸ್ತಾಳೆ ಈಗ. ಓಕೆ, ಸೊ ಗೈಸ್, ಇದಕ್ಕೆ ಫಸ್ಟು ಪೇಸ್ಟ್ ಹಾಕ್ಕೊಬೇಕಂತೆ. ಪೇಸ್ಟ್ ಹಾಕ್ಕೊಂಡು ಕಬಾಬ್ ಪೌಡರ್ ಹಾಕ್ಕೊಬೇಕಂತೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಇಷ್ಟದಲ್ಲಿ ಹಿಂಗೆ ಬರೋದು ಬರ್ತಾರೆ. ಅದಕ್ಕೆ ಆಡ ಮಾಡೋದು. ಕೈ ಖಾರ ಆಗುತ್ತೆ. ಆಗಲಿ ಬಿಡು. ಒಳ್ಳೇದು ಹೇಳಿದ್ರೆ ಹಿಂಗೆ ಏನು ಮಾಡೋಕ್ಕಾಗಲ್ಲ. ಮಾಡ್ಕೊ. ಕೈ ಉರಿ 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 ಅಂತ ಅನ್ನು. ಆಯಿತು, ಆಮೇಲೆ ಏನು ಮಾಡೋಕ್ಕಾಗುತ್ತೆ ಅಲ್ಲ ಅಲ್ವಾ? ಸೊ ಗೈಸ್ ಇವಾಗ ಹಾಕ್ಕೊಳ್ಳೋಣ ಬನ್ನಿ ಮಸಾಲಾನ. ಒಂದಾಯಿತು, ಇನ್ನೊಂದು ಕಬಾಬ್ ಮಸಾಲ. ಎರಡು ಹಾಕ್ಕೊಂಡ್ವಿ. ನೆಕ್ಸ್ಟು 2 ಮೊಟ್ಟೆ ಹೊಡ್ಕೊಂಡು ಒಂದು ಮೊಟ್ಟೆ ಹೊಡ್ಕೊಂಡು ಇದರಲ್ಲೇ ಹೊಡಿ, ಪಾತ್ರಲ್ಲೇ. ಒಂದು ಮೊಟ್ಟೆ ಹೊಡಿಯೋಕ್ಕೆ ಬರಲ್ಲ ಗೈಸ್. ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಗೈಸ್. ಮನೇಲಿ ನಾನೇ ಆಮ್ಲೆಟ್ ಹಾಕೋದು ಅಳಿ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಆ್ಯಪಲ್ ವಿನೆಗರ್, ಅಲ್ಲ ಆ್ಯಪಲ್ ಸೈಡ್ ವಿನೆಗರ್, ಆ್ಯಪಲ್ ಸೈಡ್ ಇದೆ. ಆ್ಯಪಲ್ ಸೈಡ್ ವಿನೆಗರ್ ಇಷ್ಟೇನಾ? ಕ್ಯಾಪಲ್ಲಿ ಹಾಕ್ಬಿಡ್ತೀನಿ ಗೈಸ್. ಮತ್ತು ನಾವು ಇದರಿಂದ ಹಾಕ್ಬಿಟ್ರೆ ಜಾಸ್ತಿ ಹೋಗ್ಬಿಡ್ತಿದೆ. ಸೊ ಗೈಸ್, ಇವಾಗ ಮಿಕ್ಸಿಂಗ್ ಶುರು ಕರ್. ಕೈ ತೊಳ್ಕೊಂಡಿದ್ಯಾ? ನೀನು ಎಲ್ಲೆಲ್ಲೋ ಇಟ್ಕೊಂಡಿರ್ತಾನೆ ಕೈ. ಅಪ್ಪ ಗೈಸ್, ವಾಂತಿ ಮಾಡ್ತಾಳೆ ಫೋನ್ ಮೇಲೆ. ಗೈಸ್, ಅಕ್ಕಂದು ವಾಂತಿ ಫೋನ್ ಮೇಲೆ ವಾಂತಿ ಮಾಡ್ತಾಳೆ ನೋಡಿ ಗೈಸ್ ನಮ್ಮ ಅಕ್ಕ. ನಂತರ ಕ್ಲೀನ್ ಯಾರೂ ಇಲ್ಲ ಗೊತ್ತಾ ನಮ್ಮ ಮನೆಯಲ್ಲಿ. ಹೌದಪ್ಪ, ಹೌದೌದು. ಓಕೆ ನೀಟಾಗಿ ಕೈ ಕಲಿಸ್ತಾ ಇದ್ದೀನಿ. ಚಿಕನ್ ಕಬಾಬು ಆ್ಯಕ್ಚುಲಿ 2 ಕೈ ಕಲಿಸ್ಬೇಕು. 2 ಕೈ ಕಲಿಸ್ಬೇಕಿತ್ತು. ಒಂದೇ ಕೈ ಕಲಿಸ್ತಾ ಇದ್ದೀನಿ ನಾನು. ಗೈಸ್, ಇದೆಲ್ಲ ಮಾಡೋದು ನೋಡಿದ್ರೆ ಒಂದು ನೋಟ್ಲಿಕ್ಕೆ ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಏನಂತೀರ? ಕಮೆಂಟ್ ಹಾಕಿ ನೋಡೋಣ. ಮುಖ ನೋಡ್ಕೊ, ಮುಖ ಚೆನ್ನಾಗೈತೆ ನಿಂತಿದ್ದ ಹೆಂಗಿದೆ ಗೊತ್ತಾ? ಸೊ ಗೈಸ್, ಟೇಸ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ಅವಾಗಲ್ಲ. ಟೇಸ್ಟ್ ಚೆನ್ನಾಗಿ ಬಂದರೆ ಏನು ಕೊಡ್ತೀಯಾ?
ಅದು ನೀಟಾಗಿ ಮಿಕ್ಸೇ ಆಗಿಲ್ಲ ಅಲ್ಲಿ. ಏನು ಮಿಕ್ಸ್ ಆಗ್ಬೇಕು ನಿಮ್ಮ ತಲೆಯಲ್ಲಿ? ನಿಮ್ಮ ಬುಳ್ಳೆ ಮಿಕ್ಸ್ ಹೋಗ್ಬೇಕಾ? ಎಸ್. ಮಸಾಲ ಜಾಸ್ತಿ ಸ್ಮೆಲ್ ಗೊತ್ತೈತೆ, ಕಬಾಬ್ ಸ್ಮೆಲ್ಲೇ ಗೊತ್ತಿಲ್ಲ. ಅದು ಇವಾಗಲೇ ಬರಲ್ಲ ಕಣೋ. ನೋಡಿ ಗೈಸ್ ಕಳಿಸಿದ್ದಾನೆ, ಹೆಂಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಬಿಫೋರ್ ಆ್ಯಂಡ್ ಆಫ್ಟರ್. ಓಕೆನಾ? ಸೊ ಗೈಸ್ ಇವಾಗಲೇ ಇದು ಮಾಡಿ ಇಟ್ಟಿದ್ದೀನಿ, ಇವಾಗ ಮ್ಯಾರಿನೇಟ್ ಆಗುತ್ತೆ. ಸೊ ಮುಚ್ಚಿಟ್ಟಿದ್ದೀನಿ. ನಮ್ಮಮ್ಮ ತವಾಗೆ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಡ್ರಿ ಅಂತ. ಸೊ ಗೈಸ್ ಕಬಾಬಿನ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ತವಾಗೆ ಹಾಕಿ ಫ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಏನು ಮಾಡೋದು ಗೊತ್ತಿಲ್ಲ. ಶಾವಿಗೆ ಬಾತು ಏನು ಬಾತು ಗೊತ್ತಿಲ್ಲ. ನಾವು ಇವಾಗ ಫ್ರೆಶ್ ಅಪ್ ಆಗಿ ಬಂದರು. ಪೂಜೆ ಆಯಿತು, ನಮ್ಮ ಅಕ್ಕ ಮಾಡೋಳೆ. ಗಾಯ್ಸ್ ನಮ್ಮಮ್ಮ ಅವಾಗಲೇ ತಿನ್ನಬೇಕು ಕುಡಿಯಾಗಬೇಕು ತಿನ್ನಬೇಕು ಅಂತಾನೆ ಅಳ್ತವ್ರೊಳೆ. ಚಿಕ್ಕ ಹುಡುಗಿ ಅಳ್ತವ್ರೆ. ಅದೇ ಅಳ್ತಾರೆ. ಅವಳೆ ಚಿಕ್ಕ ಹುಡುಗಿ ಹಠ ಮಾಡ್ತಾರಲ್ಲ ಹಂಗೆ. ಇಲ್ಲ ಈ ಕಡೆ ಬಾ. ನೀವು ದೊಡ್ಡವರಾದಂಗೆ ನಾವು ಚಿಕ್ಕವರಾಗುತ್ತೆ. ಹೌದಾ? ಅಷ್ಟೇನಾ? ಎಷ್ಟು ಫ್ರೈ ಆಗ್ತೇವೆ. ಟೇಸ್ಟ್ ಹೆಂಗಿರುತ್ತೆ ನಿಜ ಗೊತ್ತಿಲ್ಲ. ಅಲ್ಲಿ ನಾವು ಮುಂದೆ ಹಾಸ್ಕೊಟ್ಬಿಡೋಣ ಅಂತ ಇಲ್ಲಿ ಹಾಸ್ಕೊಡ್ತೀನಿ. ಇದನ್ನೆಲ್ಲ ಹಾಸ್ಕೊಟ್ಬಿಟ್ಟು ಆಲ್ಮೋಸ್ಟ್ ರೆಸ್ಟ್ ಮಾಡ್ತಾ ಇರ್ತಾರೆ. ರೆಸ್ಟ್ ಆದಮೇಲೆ ಊಟ ಮಾಡಿ ಅನ್ಕೊಳ್ಳೋದೇ ಈ ಕೆಲಸ. ಚಾಪೆ ಇವತ್ತು ಬಯಸಿದ್ಲಿ ಎಲ್ಲ ಕೆಳಗೆ ಹಾಸ್ಕೊಳ್ಳೋದೇ ಇದೆ. ನಮ್ಮ ಮನೇಲಿ ತೋರಿಸಿದ್ನಲ್ಲ ಎಲ್ಲ ಬೆಡ್ ಇದೆ, ಅಲ್ಲಿಂದ ಇಲ್ಲಿಗೆ ಯಾರು ಮತ್ತೆ ತರ್ತಾರೆ ಅಂತ ನಾವು ಇದನ್ನು ಮಾಡ್ಕೊಳ್ತೀವಿ. ರೆಡಿ ಆದ್ಮೇಲೆ ತೋರಿಸ್ತೀನಿ ರೀ. ಹಂಗೆ ನೋಡಿ ಹೆಂಗಿದೆ. ಚಾಪೆ ಹಾಕಿದ್ದೀನಿ ಅಷ್ಟೇ. ಅದನ್ನ ಈ ಕಡೆ ಹೇಳ್ಕೊಂಡು ಎಲ್ಲ ರೆಡಿ ಮಾಡಿ ತೋರಿಸ್ತೀನಿ ರೀ ಹೆಂಗೆ ಕಾಣಿಸುತ್ತೆ. ಸೊ ಗಾಯ್ಸ್ ತಂದೂರಿ ಟೇಸ್ಟೇ ಬರ್ತಾಯಿದೆ, ಸ್ಮೆಲ್ ಬರ್ತಾಯಿದೆ. ಹೆಂಗಿರುತ್ತೋ ಟೇಸ್ಟ್ ಇರುತ್ತೆ ಗೊತ್ತಿಲ್ಲ. ಅದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅನ್ಸಕ್ಕ ಹೆಂಗೇನು ಅನಿಸುತ್ತೆ ಸ್ಮೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಬರ್ತಾಯಿದೆ. ನೋಡೋದು ಏನಾಗುತ್ತೆ. ಸ್ಮೆಲ್ ಮಾತ್ರ ಕಬಾಬ್ ಕರಿತೀವಲ್ಲ ಅದಕ್ಕಿಂತ ಅಲ್ಟಿ ಟೇಸ್ಟ್ ಬರ್ತಾಯಿದೆ. ಅಲ್ಟಿ ಟೇಸ್ಟ್, ಅಲ್ಟಿ ಸ್ಮೆಲ್ಲು. ಅಲ್ಟಿ ಟೇಸ್ಟ್ ಅಲ್ಲ, ಅಲ್ಟಿ ಸ್ಮೆಲ್. ಸೊ ಗೈಸ್ ಇಲ್ಲಿ ಇದಾಗಿದೆ ನೋಡುವ. ಸೇಮ್ ತಂದೂರಿ. ಫುಲ್ಲು ಎದುರ್ತಾ ಇಲ್ಲ ತಟ್ಟೆ. ತಟ್ಟೆ ನಿಜ ಈಗ ಇವಪ್ಪ ಅದು ಈ ಸ್ಪೂನಲ್ಲಿ ಎದುರ್ತಾ ಇದ್ದೀನಿ ನಾನು. ಹಿಂಗೆ ಇರ್ತಾರೆ. ಸಾಕಣಕ್ಕ ಸಾಕು. ಸಾಕಣಕ್ಕ ಸಾಕು. ತಟ್ಟೆ ಹಾಕ್ಕೊಡು. ಟೇಸ್ಟು ಅದಲ್ಲಿ ಮೈನೀಸ್ ಮಾಡ್ತೀವಿ. ರೈಸ್ ಬೇರೆ ಮಾಡಿದಲ್ಲ ಮೈನೀಸು ಎಷ್ಟಿರ್ಬೋದು? ಒಂದು 2 ಪ್ಯಾಕೆಟು 100 ಗ್ರಾಮ್ದು 50 ಗ್ರಾಮ್ದು 1 kg ಹೆಚ್ಚಿದ್ದು ಪ್ಯಾಕೆಟು. 1 kg ಮೈನೀಸ್ ಆಗಬೇಕು ಖಾಲಿ. 2 ತಿಂಗಳು ಆಗಿರೋ ತಗೊಂಡಿಲ್ಲ. 2 ತಿಂಗಳ 1.5 ತಿಂಗಳು ಅಷ್ಟೇ. 1.5 ತಿಂಗಳು ಅಷ್ಟೇ ಬೇಕಾದ್ರೆ ಇಷ್ಟು ಖಾಲಿ ಮಾಡಿದ್ದೀವಿ. 1 kg 1.1 kg ಅಪ್ಪ. 1.1 kg ಐತೆ. ಲೆಟ್ಸ್ ಗೋ. ನೆಕ್ಸ್ಟ್ ಟೇಸ್ಟ್ ಹೆಂಗಿತ್ತು ಅಂದರೆ KFC ಪೆರಿ ಚಿಕನ್ ಅಂತ ಸಿಗುತ್ತೆ. ಅದೇ ಥರ ಇತ್ತು ಬೇರೆ ಜಾಗ. ಸಿಮಿಲರ್, ತುಂಬ ಸಿಮಿಲರ್ ಆಗಿದೆ ಆ ಟೇಸ್ಟು.
ಬಟ್ ಇದು ಮೈದಾ ಕೋಟಿಂಗ್ ಎಲ್ಲ ಏನಿಲ್ಲ, ಬಟ್ ಅವರೆಲ್ಲ ಪಾಪ್ಕಾರ್ನ್ಗೆ ಮೈದಾ ಕೋಟಿಂಗ್ ಎಲ್ಲ ಮಾಡ್ತಾರೆ. ಬಟ್ ಸಿಮಿಲರ್ ಇದೆ ಆ ಮಸಾಲೆ, Taste. ಆ ಫ್ಲೇವರ್ ಎಲ್ಲ. ಯಾರು ಮಾಡಿರೋದು? ಯಾರು ಹೇಳ್ಕೊಟ್ಟಿರೋದು? ಯಾರು ಮಾಡಿರೋದು ಹೇಳಿದ್ದ? ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು. ಹೆಂಗಿದ್ರು? ಸ್ವಲ್ಪ ಚಾಟ್ ಮಸಾಲೆ ಎಲ್ಲ ಅದ್ರ ಮೇಲೆ ಇಳಿಸ್ಕೊಡ್ತಾರೆ ಅಷ್ಟೇ. ಸೊ ಗೈಸ್, ಇಲ್ಲಿ ಮಳೆ ಜೋರಾಗಿ ಕರೆಂಟ್ ಹೋಗಿದೆ. ಇವತ್ತು ಇಲ್ಲಿ ಲೈಟ್ ಒಂದು ಹಾಕಿದ್ದೀವಿ. ಆಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಕಬಾಬ್ ರೆಡಿ ಇದೆ. ಇಲ್ಲಿ ಕೊತ್ತಂಬರಿ ಎಲ್ಲ ಮಿಕ್ಸ್ ಆಗಿರೋದು. ಡಿಪ್ರೆಷನ್ ಮಿಕ್ಸ್ ಆಗಿರೋದು, ಕೊತ್ತಂಬರಿ ಎಲ್ಲ ಕಬ್ಬೆ ಮಿಕ್ಸ್ ಆಗಿರೋದು. ಇವಾಗ ಹಾಕೋದು ಎಣ್ಣೆಗೆ. ಬಿಸಿ ಬಿಸಿ ಕುದ್ತಾ ಇದೆ ಎಣ್ಣೆ. ಹಾಕಕ್ಕ ಒಂದು ಅಣ್ಣ. ನೋಡಿ ಉಪ್ಪಿ ಸಾಕು, ಬಿಸಿಯಾಗಿದೆ. ಅಡಿಗೆ ಒಂದು ಹಾಕ್ಕೊಳಕ್ಕ ಬೇರೆ ಚೆನ್ನಾಗಿಲ್ಲಪ್ಪ. ನಾನು ಫಸ್ಟ್ ಟೈಮ್ ಕಬಾಬ್ ರೈಸ್ ಮಾಡಿರೋದು. ನಾನು ಫಸ್ಟ್ ಟೈಮ್ ಚಿಕನ್ ಅಂತ ಏನಾದ್ರು ಮಾಡಿದೆ, ನಾನ್ ವೆಜ್ ಏನಾದ್ರು ಮಾಡಿದ್ದು ಇದೆ ಫಸ್ಟ್ ಟೈಮು. ವೆಜ್ ಮಾಡ್ತೀನಿ, ನಾನ್ ವೆಜ್ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡಿದ್ದು ನೋಡಿ ಹೆಂಗಿದೆ ಟೇಸ್ಟ್ ಅಂತ. ಸೊ ರೈಸ್ ಎಲ್ಲ ಪ್ರಿಪೇರ್ ಆಗಿದೆ. ಈಗ ಒಂದು ಸ್ವಲ್ಪ ಕುದೀತಾ ಇದೆ. ಇದೇ ಲಾಸ್ಟ್ ಮುಗೀತು. ಹೊಟ್ಟೆ ಗೈಸ್, ಕರೆಂಟ್ ಬಂದಿಲ್ಲ ಇಲ್ಲ ನೋಡಿ. ಇನ್ನು ಇದಾಗಲೇ ಚಾರ್ಜಿಂಗ್ ಖಾಲಿ ಆಗ್ಬಿಡ್ತು ಫುಲ್ಲು. ಕಡೆ ಫುಲ್ ಕತ್ಲು ನೋಡಿ, ಮನೆ ಫುಲ್ ಕತ್ಲು, ಮನೆ ಫುಲ್ಲು ಕತ್ಲು. ಇವತ್ತು ಕರೆಂಟ್ ಬರೋದ್ರಿಂದ ಮಳೆ ಬರ್ತಾನೆ ಐತೆ ಹೊರಗೆ. ಮಲ್ಬಿಟ್ರೆ ಊಟ ಮಾಡಿ ಮಲ್ಕೊಳ್ಳೋದು. ಸ್ಪೈಸಲ್ಲಿ ಪ್ರಿಪೇರ್ ಆಗ್ತಾಯಿದೆ. ಇಲ್ಲಿ ರೆಡಿ ಇದೆ. ಓಕೆ, ತಾಕಲ್ ನೋಡ್ರಿ ಈ ಕಡೆ. ಎತ್ತಿಡೋಗು. ಸೊ ಗೈಸ್, ಇವಾಗ ಊಟ ಮಾಡ್ತಾಯಿದ್ದೀವಿ. ಟೇಸ್ಟ್ ಮಾಡೋಣ ಬನ್ನಿ ಹೆಂಗಿದೆ ಕಬಾಬ್ ನಾನು ಮಾಡಿರೋದು. ಹೆಂಗೆ ಅಲ್ಲಿ ಮಾಡಿದ್ದು ಯಾರೋ? ಅದೇನೆ ಏನ ಕಬಾಬ್ ಹಾಕಿದ್ಯಾರೋ? ಮತ್ತೆ ಒಂದು ರುಬ್ಬಿದಲ್ಲ ಹಾಕ್ತೀನಿ. ಬಿಡ್ತು. ನಿಜ ಚೆನ್ನಾಗಿದೆ ಗೈಸ್. ಪಟ್ಟ ಅಂದ್ಬಿಡ್ತು. ಅಕ್ಕ ಸಿಡಿಸ್ಕೊಳಂತೆ. ಬಾ ಚೆನ್ನಾ ಹಾಂ ಹೊಯ್ಸ್ ಕಬಾಬು. ನಾನು ಅನ್ನ ಸಾಂಬಾರು ತಿಂತಾರೆ ಕಬಾಬ್. ಕತ್ತೀನೋ ಹೇಗಿದೆ? ನಾನು ಮಾಡಿರೋದವ ನಾನು ಮಾಡಿರೋದು ಟೈಮ್ ಸಿಕ್ಕಿಂಗ್ ಗೈಸ್. ಒಳ್ಳೆ ಬಾರಿಸೋದೆ ಅಷ್ಟೇ.